ಈ ಅಯ್ಯಪ್ಪ ಸ್ವಾಮಿಯಿಂದ ಎಷ್ಟೋ ಪವಾಡಗಳು ಕೂಡ ನಡೆದಿದೆ. ಅಂಥದ್ದೇ ಪವಾಡ ಒಂದು ಪುತ್ತೂರಿನಲ್ಲಿ ಕರುಣಾಮಯಿ ಅಯ್ಯಪ್ಪ ಭಕ್ತವೃಂದ ಅನ್ನುವಲ್ಲಿ ಕೂಡ ನಡೆದಿದೆ. ಅಂದ್ರೆ ಅವರಿಗೆ ಕಿವಿ ಕೇಳ್ತಾ ಇರ್ಲಿಲ್ಲ ಮತ್ತು ಮಾತನಾಡ್ಲಿಕ್ಕೆ ಬರ್ತಾ ಇಲ್ಲ. ಚಿಕ್ಕ ಮಗುವೆ ಇರುವಾಗಲೇ ಇಲ್ಲಿಗೆ ಬರ್ತಿದ್ರು. ಸ್ವಾಮಿ ಅಯ್ಯಪ್ಪನ ಇದಂದ್ರೆ ತುಂಬಾ ಇಷ್ಟ ಅವರಿಗೆ. ಇದರಿಂದಾಗ್ಲಿ ಒಂದು 3 ವರ್ಷಕ್ಕಾಗ ಕ್ಲೀನ್ ಆಗಿ ಬಾಯಿ ಬರ್ಬೋದಂತ ನಂಬಿಕೆ ನಮಗೆ. ಸ್ವಾಮಿ ಅಯ್ಯಪ್ಪ ಸ್ವಾಮಿ ಅಯ್ಯಪ್ಪ ಸ್ವಾಮಿ ಅಯ್ಯಪ್ಪ ಶರಣಮಯ್ಯಪ್ಪ. ಹಾಯ್ ಹೆಲೋ ನಮಸ್ತೆ. ಝೂಮ್ ಇನ್ ಟಿವಿಯ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ವರ್ಷ. ಇವತ್ತು ನಾನು ನಿಮ್ಗೆ ಯಾವ ವಿಷಯದ ಬಗ್ಗೆ ಹೇಳಲಿಕ್ಕೆ ಹೊರಟಿದ್ದೇನೆ ಅಂತ ಹೇಳಿದ್ರೆ, ಅಯ್ಯಪ್ಪ ಸ್ವಾಮಿ ಮಾಲಾಧಾರಿಗಳನ್ನ ನೋಡಿದ ತಕ್ಷಣ ನಾವು ಭಕ್ತಿ ಪರವಶರಾಗ್ತೇವೆ. ಅವರನ್ನು ನೋಡಿದ ಕೂಡಲೇ ಕೈ ಮುಗಿವ ಅಂತ ಅನಿಸ್ತದೆ. ಅಥವಾ ಈ ಅಯ್ಯಪ್ಪ ಸ್ವಾಮಿಯಿಂದ ಎಷ್ಟೋ ಪವಾಡಗಳು ಕೂಡ ನಡೆದಿದೆ. ಅಂಥದ್ದೇ ಪವಾಡ ಒಂದು ಪುತ್ತೂರಿನಲ್ಲಿ ಕರುಣಾಮಯಿ ಅಯ್ಯಪ್ಪ ಭಕ್ತವೃಂದ ಅನ್ನುವಲ್ಲಿ ಕೂಡ ನಡೆದಿದೆ. ಏನು ಪವಾಡ, ಏನಾಗಿದೆ ಇಲ್ಲಿ ಅಂತ ನೋಡ್ಕೊಂಡ್ ಬರೋಣ. ಕರುಣಾಮಯಿ ಅಯ್ಯಪ್ಪ ಭಕ್ತವೃಂದ ಅನ್ನುವಂಥದ್ದು 15 ವರ್ಷಗಳ ಇತಿಹಾಸವನ್ನೇ ಪಡೆದಿದೆ. 15 ವರ್ಷಗಳಿಂದ ಮಾಲೆ ಹಾಕಿಕೊಂಡು ಬಂದಿರುವಂತಹ ಈ ಒಂದು ಭಕ್ತವೃಂದವಾಗಿದೆ. ನಾನು ನಿಮ್ಗೆ ಪವಾಡ ಅಂತ ಹೇಳಿದೆ. ಏನು ಪವಾಡ ಅಂತ ಹೇಳಿದ್ರೆ, ಈ ಒಂದು ಸ್ವಾಮಿ ಸಣ್ಣ ವಯಸ್ಸಿನಿಂದ ಕೂಡ ಬಂದು ಈ ಬಿರಿಯಲ್ಲಿ ಫಲಹಾರಗಳನ್ನ ಸ್ವೀಕರಿಸುವುದು, ಇವೆಲ್ಲ ವಿಷಯಗಳನ್ನ ಮಾಡ್ತಾ ಇದ್ರು. ಕಳೆದ 2 ವರ್ಷಗಳಿಂದ ಅಂದ್ರೆ ಕಳೆದ ವರ್ಷ ಮತ್ತು ಈ ವರ್ಷ ಈ ಸ್ವಾಮಿ ಮಾಲೆಯನ್ನ ಹಾಕಿದ್ರು. ಏನು ಪವಾಡ ಅಂತ ಹೇಳಿದ್ರೆ, ಅವರಿಗೆ ಕಿವಿ ಕೇಳ್ತಾ ಇರ್ಲಿಲ್ಲ ಮತ್ತು ಮಾತನಾಡ್ಲಿಕ್ಕೆ ಬರ್ತಾ ಇಲ್ಲ. ಈಗ ಸ್ಪಷ್ಟವಾಗಿ ಮಾತನಾಡ್ತಾರೆ ಮತ್ತು ಕರೆಕ್ಟ್ ಆಗಿ ಗ್ರಹಿಸುವಂತಹ ಒಂದು ಶಕ್ತಿಯನ್ನ ಕೂಡ ಪಡೆದಿದ್ದಾರೆ. ಇದು ಒಬ್ರು ಸ್ವಾಮಿಯ ವಿಷಯ ಮಾತ್ರ ಅಲ್ಲದೆ ಇನ್ನೊಂದು ವಿಷಯ ಏನು ಅಂತ, ಇನ್ನೊಂದು ಪವಾಡ ಏನು ಅಂತ ಹೇಳಿದ್ರೆ, ಒಂದು ಸಣ್ಣ ಮಗು, ಮಾತಾಡ್ಲಿಕ್ಕೆ ಬರ್ತಾ ಇರದಂತಹ ಮಗು ಅಯ್ಯಪ್ಪ ಸ್ವಾಮಿಯ ಮಾಲೆ ಹಾಕಿದ ನಂತರ ಇದೀಗ ಶ್ಲೋಕವನ್ನ ಕಾಂಪಿಟೇಷನ್ ಅಲ್ಲಿ ಹೇಳುವುದ್ರ ಮೂಲಕ ಪ್ರಥಮ ಸ್ಥಾನವನ್ನ ಗಳಿಸುವುದರ ಮೂಲಕ ಅಯ್ಯಪ್ಪ ಸ್ವಾಮಿಯ ಪವಾಡವನ್ನ ಇನ್ನೂ ಹೆಚ್ಚಿಸಿದೆ. ತುಳಸಿ ಮಣಿ ಮಾಲೆ ಕೆಕ್ಕೀಡೆಯೇ ಸಮವಸ್ತ್ರ ಕಪ್ಪುದ ಮೈನಿಲಿಕೆಯೇ ಸಮವಸ್ತ್ರ ಕಪ್ಪುದ ಮೈನಿಲಿಕೆಯೇ. ನಮ್ ಜೊತೆ ಹರೀಶ್ ಗುರುಸ್ವಾಮಿ ಮತ್ತು ಪ್ರಸನ್ನ ಸ್ವಾಮಿ ಅವರು ನಮ್ಮ ಜೊತೆ ಇದ್ದಾರೆ. ನಮಸ್ತೆ. ಇನ್ನು ಎಷ್ಟನೇ ಕ್ಲಾಸ್ ಇಂದ ನೀವು ಇಲ್ಲಿ ಬರ್ತಾ ಇದ್ದೀರಿ ಸ್ವಾಮಿ? ಎಷ್ಟನೇ ಕ್ಲಾಸ್ ದೇವಶಾಲ ಅಲ್ಲಪ್ಪ ಸ್ವಾಮಿ ಮುಖಶಾಲ ಲೆಪ್ನ ಮುಖ ದೇವಶಾಲ ಅಲ್ಲಪ್ಪ ಸ್ವಾಮಿ ಚಾಲ ಲೆಪ್ನ ಪಾತಾಳ Nengko dia mangsa cara lepna patah lepna mata ka namaka tua maka amaka cabai mana alapa cara lepna dia salah maka mata ko namaka tua patah ka. ಎಷ್ಟು ವರ್ಷದಿಂದ ಇಲ್ಲಿ ಬರ್ತಾ ಇದ್ದೀರಿ ಸ್ವಾಮಿ? cara untuk pasal maka cara tu mata ದೇವಸ್ಥಾನ ನಮ್ಮಕ್ಕ ಪೂರ ಪಾತ ಬೇಡ ಚಾಲ ಇನ್ನು ನೀವೇನು ಓದ್ತಾ ಇದ್ದೀರಿ ಸ್ವಾಮಿ? ಪಾತ ಸ್ವಾಮಿ ಸ್ವಾಮಿ ನಚ್ಚನೆ ನಚ್ಚನೆ ಅಲ್ಲಪ್ಪ ಸ್ವಾಮಿ ಗಣಪತಿ ಗಣಪತಿ ಅಲ್ಲಪ್ಪ ಸ್ವಾಮಿ ಸ್ವಾಮಿ ತಲ್ಲಿ ಸ್ವಾಮಿ ತಲ್ಲಿ ಅಲ್ಲಪ್ಪ ಸ್ವಾಮಿ ನಿಜಕ್ಕಿಯ ಉದ್ಯೋಗಿಯ ಸ್ವಾಮಿ ಸ್ವಾಮಿ ಪೇಣ ಸ್ವಾಮಿ ಪೇಣ ಸ್ವಾಮಿ ತಲ್ಲಿ ಅಲ್ಲಪ್ಪ ಸ್ವಾಮಿ 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 ಸ್ವಾಮಿ. ಸ್ವಾಮಿ ಅಯ್ಯಪ್ಪ ಸ್ವಾಮಿ ಅಯ್ಯಪ್ಪ ಸ್ವಾಮಿ ಅಯ್ಯಪ್ಪ ಶರಣಮಯ್ಯಪ್ಪ. ಇನ್ನು ನಮ್ಮ ಜೊತೆ ಹರೀಶ್ ಗುರುಸ್ವಾಮಿ ಅವರಿದ್ದಾರೆ. ಸರ್ ನಮಸ್ತೆ. ಸ್ವಾಮಿ, ಇನ್ನೇನಂತ ಹೇಳಿದ್ರೆ ಈ ಒಂದು ಮಗು ಪವಾಡವನ್ನ ಮೆರೆದಿದ್ದಾರೆ, ಇದ್ರ ಬಗ್ಗೆ ಏನ್ ಹೇಳ್ತೀರಿ ಸ್ವಾಮಿ? ಅಂದ್ರೆ ಕಳೆದ ವರ್ಷ ಅವರಿಗೆ ಶರಣು ಕರೆಯುವಾಗ ಇಷ್ಟು ಬರ್ತಿರ್ಲಿಲ್ಲ. ಬರೀ ಒಂದು ಫಸ್ಟ್ ಗೆ ಮಾಲೆ ಹಾಕುವಾಗ ಒಂದು ಸ್ವಾಮಿ ಸ್ವಾಮಿ ಅಂತ ಸರಿಯಾಗಿ ಕೇಳ್ತಿರ್ಲಿಲ್ಲ. ಈ ಸಲ ಅಂದ್ರೆ ಕ್ಲೀನ್ ಆಗಿ ಒಂದು 7-8-10 ಕರೆಯುತ್ತಾರೆ. ಈಗ ತೊಂದರೆ ಇಲ್ಲ, ಒಂದು ಅಯ್ಯಪ್ಪನ ಆಶೀರ್ವಾದದಿಂದ ಇದಾಗಿದೆ ಅಂತ ಹೇಳ್ಬೋದು ಅಷ್ಟೇ. ಇನ್ನು ಎಷ್ಟು ವರ್ಷದಿಂದ ಸ್ವಾಮಿಗಳು ಬರ್ತಾರೆ? ಅವರ ಚಿಕ್ಕಂದಿನಲ್ಲಿ ಬರುವಾಗಲೇ, ಚಿಕ್ಕ ಮಗುವೆ ಇರುವಾಗಲೇ ಇಲ್ಲಿಗೆ ಬರ್ತಿದ್ರು. ಸ್ವಾಮಿ ಅಯ್ಯಪ್ಪನ ಇದಂದ್ರೆ ತುಂಬಾ ಇಷ್ಟ ಅವರಿಗೆ.
ಮತ್ತೆ ಮಾಲೆ ಹಾಕ್ಬೇಕಂತ ಅಯ್ಯಪ್ಪನೇನೋ ಇದ್ದೀತ, ಹಾಗೆ ಹಾಕ್ಲಿಕ್ಕೆ ಕರೆದು ಸ್ಟಾರ್ಟ್ ಮಾಡಿದ್ರು. ಈಗ ನಮ್ಮ ಲೆಕ್ಕಾಚಾರದಲ್ಲಿ ಅಯ್ಯಪ್ಪನ ಇದರಿಂದಾಗ್ಲಿ ಒಂದು 3 ವರ್ಷಕ್ಕಾಗ ಕ್ಲೀನ್ ಆಗಿ ಬಾಯಿ ಬರ್ಬೋದಂತ ನಾವು ನಂಬಿಕೆ ಅಂತ ನಮ್ಗೆ. ಇನ್ನು ಕರುಣಾಮಯಿ ಅಯ್ಯಪ್ಪ ಭಕ್ತವೃಂದ ಇದ್ರ ಬಗ್ಗೆ ಹೇಳೋದಿದ್ರೆ ಏನ್ ಹೇಳ್ತೀರಿ? ಕರುಣಾಮಯಿ ಅಯ್ಯಪ್ಪ ಭಕ್ತ ಅಂದ್ರೆ ನಮ್ಮದು ದೊಡ್ಡ ಗುರುಸ್ವಾಮಿ ಮನೋಜ್ ಅವರಿದ್ದಾರೆ. ಅವರಿಗೆ ಈ ಸಲ ಅವರ ತರವಡ ಮನೆಯ ಒಂದು ದೈವದ ಕಾರ್ಯಕ್ರಮದಿಂದಾಗಿ ಮಾಲೆ ಹಾಕುವ ಸ್ವಲ್ಪ ಲೇಟ್ ಆಗ್ತದೆ. ಹಾಗೆ ಈ ಸಲ ನಾನಿದ್ದೇನೆ. ಮತ್ತೆ ನಮ್ಮ ತಂಡದಿಂದ ಕಳೆದ ವರ್ಷ ಸಹ ಒಂದು 40-42 ಜನ ಇದ್ದೇವೆ ನಾವು. ಈ ವರ್ಷನೂ ಅಷ್ಟೇ 50 ಜನ ಇದ್ದೇವೆ. ಈಗ ಈ ವರ್ಷದಿಂದ ವರ್ಷಕ್ಕೆ ಜಾಸ್ತಿ ಹೋಗ್ತಾ ಇದೆ. ಇನ್ನೊಂದು ಮಗು ಕೂಡ ಪವಾಡವನ್ನ ಈ ಅಯ್ಯಪ್ಪ ಸ್ವಾಮಿ ಪವಾಡದಿಂದ ಪವಾಡ ಮೆರೆದಿದೆ ಅನ್ನುವಂತ ಒಂದು ವಿಷಯ, ಅದ್ರ ಬಗ್ಗೆ ಏನ್ ಹೇಳ್ತಾರೆ? ಅದಂದ್ರೆ ಕಳೆದ ವರ್ಷ ಸಹ ನಮ್ಮ ಜೊತೆಯಲ್ಲಿ ಅವರು ಮಾಲೆ ಹಾಕಿದ್ರು. ಈ ವರ್ಷನೂ ಮಾಲೆ ಹಾಕ್ತಾರೆ. ಅಂದ್ರೆ 18 ಚಿಕ್ಕ ಮಗು ಅವರು. ಈಗ ಲಾಸ್ಟ್ ಇಯರ್ ಒಂದು ಆಗ್ತಾರೆ. ನಾವು ಡಿಸೆಂಬರ್ 31ಗೆ ಹೋಗ್ತೇವೆ. ಅಂದ್ರೆ ಒಂದು ದಿನಕ್ಕೆ ಮುಂಚೆ ಮತ್ತೆ ಶಾಲೆಗೆಲ್ಲ ಹೋಗ್ತಾರೆ ಅವರು. ಹಾಗೆ ಅವರು ಸಹ ಹಾಗೆ ಶರಣನ್ನು ಕರೀಲಿಕ್ಕೆ ಅವರಿಗೆ ಸರಿಯಾಗಿ ಬರ್ತಿರ್ಲಿಲ್ಲ ಇವರಾಗಿ. ಈ ಸಲ ಮಾತಾಡ್ತಾರೆ. ಮತ್ತೆ ಅವರು ಒಂದು ಶಾಲೆಯಲ್ಲಿ ಎಲ್ಲ ಶ್ಲೋಕ ಎಲ್ಲ ಇದರಲ್ಲಿ ಇದು ಮಾಡಿದ್ದಾರೆ ಅಂತ ಒಳ್ಳೆಯದು. ನೋಡಿದ್ರಲ್ಲ ಅಯ್ಯಪ್ಪ ಸ್ವಾಮಿಯ ಪವಾಡ ಯಾವ ರೀತಿ ಆಗಿದೆ, ಅಯ್ಯಪ್ಪ ಸ್ವಾಮಿಯ ಕಾರಣಿಕತೆ ಯಾವ ರೀತಿ ಆಗಿದೆ ಅಂತ ಹೇಳಿ ನಾನು ನಿಮ್ಗೆ ಈ ವಿಡಿಯೋದಲ್ಲಿ ತೋರಿಸಿದೆ. ಇದಾಗಿತ್ತು ಈ ಹೊತ್ತಿನ ವಿಶೇಷ. ನೋಡ್ತಾ ಇರಿ ಝೂಮ್ ಇನ್ ಟಿವಿ, ಸದಾ ನಿಮ್ಮೊಂದಿಗೆ.